ಬಹಳ ವರ್ಷಗಳ ಹಿಂದೆ ಹಸಿರುಹಳ್ಳಿ ಎಂಬ ಒಂದು ಸುಂದರ ಹಳ್ಳಿ ಇತ್ತು. ಸುತ್ತಲೂ ಹಸಿರು ಹೊಲಗಳು, ದೊಡ್ಡ ದೊಡ್ಡ ಮರಗಳು, ತುಂಬಿ ಹರಿಯುವ ಕೆರೆಗಳು ಆ ಹಳ್ಳಿಯ ಸೌಂದರ್ಯವನ್ನು ಹೆಚ್ಚಿಸುತ್ತಿದ್ದವು. ಆದರೆ 1 ವರ್ಷ, 2 ವರ್ಷ, 3 ವರ್ಷ ಕಳೆದರೂ ಮಳೆ ಬರಲೇ ಇಲ್ಲ. ನಿಧಾನವಾಗಿ ಕೆರೆಗಳು ಒಣಗಿದವು, ಹೊಲಗಳು ಬಿರುಕು ಬಿಟ್ಟವು, ಮರಗಳು ಎಲೆಗಳು ಉದುರಿದವು. ಜನರಿಗೆ ಕುಡಿಯಲು ನೀರು ಕೂಡ ಸಿಗದಂತಾಯಿತು. ಹಳ್ಳಿಯೆಲ್ಲ ದುಃಖದಿಂದ ತುಂಬಿತ್ತು. ಆ ಹಳ್ಳಿಯಲ್ಲಿ ಎಲ್ಲರಿಗೂ ಪ್ರಿಯಳಾದ 80 ವರ್ಷದ ಒಬ್ಬ ಅಜ್ಜಿ ವಾಸಿಸುತ್ತಿದ್ದಳು. ಅವಳು ಬಿಳಿ ಸೀರೆ ಧರಿಸುತ್ತಿದ್ದಳು. ತಲೆಗೆ ಮಲ್ಲಿಗೆ ಹೂ ಮುಡಿದು, ಕೈಯಲ್ಲಿ ಒಂದು ಹಳೆಯ ಮರದ ಕೋಲು ಹಿಡಿದು ನಿಧಾನವಾಗಿ ನಡೆಯುತ್ತಿದ್ದಳು. ಹಳ್ಳಿಯವರು ಯಾರೇ ಕಷ್ಟದಲ್ಲಿದ್ದರೂ ಅವರಿಗೆ ಧೈರ್ಯ ಹೇಳಿ ಸಹಾಯ ಮಾಡುತ್ತಿದ್ದಳು. ಒಂದು ದಿನ ಹಳ್ಳಿಯ ಜನರೆಲ್ಲ ಅಜ್ಜಿಯ ಮನೆಗೆ ಬಂದರು. ಅವರ ಕಣ್ಣಲ್ಲಿ ನೋವು ತುಂಬಿತ್ತು. ಮಕ್ಕಳು ಹಸಿವಿನಿಂದ ಅಳುತ್ತಿದ್ದರು. ರೈತರು ತಮ್ಮ ಒಣಗಿದ ಹೊಲಗಳನ್ನು ನೋಡಿ ಕಣ್ಣೀರು ಹಾಕುತ್ತಿದ್ದರು. ಅಜ್ಜಿ ಎಲ್ಲರ ಮಾತನ್ನು ಶಾಂತವಾಗಿ ಕೇಳಿದಳು. ನಂತರ ಆಕಾಶದ ಕಡೆ ತಲೆ ಎತ್ತಿ ನೋಡುತ್ತಾ, ಆಶೆಯನ್ನು ಕಳೆದುಕೊಳ್ಳಬೇಡಿ, ಒಳ್ಳೆಯ ಮನಸ್ಸು ಇದ್ದರೆ ದೇವರು ದಾರಿ ತೋರಿಸುತ್ತಾನೆ ಎಂದು ಹೇಳಿದಳು. ಆ ರಾತ್ರಿ ತನ್ನ ಅಜ್ಜಿಯ ಮನೆಯಲ್ಲಿದ್ದಾಗ ಆಕೆ ಹಳೆಯ ಮರದ ಕೋಲು ನಿಧಾನವಾಗಿ ಚಿನ್ನದ ಬಣ್ಣದಲ್ಲಿ ಹೊಳೆಯಲು ಆರಂಭಿಸಿತು. ಆ ಬೆಳಕನ್ನು ಕಂಡ ಅಜ್ಜಿಗೆ ತನ್ನ ತಾತ ಹೇಳಿದ ಮಾತು ನೆನಪಾಯಿತು. ಈ ಕೋಲನ್ನು ಯಾವತ್ತೂ ಸ್ವಾರ್ಥಕ್ಕಾಗಿ ಬಳಸಬೇಡ, ಜನರ ಒಳಿತಿಗಾಗಿ ಮಾತ್ರ ಬಳಸಬೇಕು. ಆಗ ಇದರ ನಿಜವಾದ ಶಕ್ತಿ ಕಾಣಿಸುತ್ತದೆ ಎಂದು ಆ ಅಜ್ಜ ಹೇಳಿದ ಮಾತನ್ನು ನೆನಪಿಸಿಕೊಂಡಳು. ಮರುದಿನ ಬೆಳಗಿನ ಜಾವ ಅಜ್ಜಿ ಆ ಕೋಲನ್ನು ಹಿಡಿದು ಬೆಟ್ಟದ ಕಡೆಗೆ ಹೊರಟಳು. ದಾರಿಯುದ್ದಕ್ಕೂ ಬಿರುಕು ಬಿಟ್ಟ ನೆಲ, ಒಣಗಿದ ಮರಗಳು, ನೀರಿಲ್ಲದ ಹೊಲಗಳು ಕಾಣುತ್ತಿದ್ದವು. ಹಳ್ಳಿಯ ಮಕ್ಕಳು ಆಶ್ಚರ್ಯದಿಂದ ಅಜ್ಜಿಯನ್ನು ನೋಡುತ್ತಿದ್ದರು. ಅಜ್ಜಿ ಮಾತ್ರ ಧೈರ್ಯದಿಂದ ಮುಂದೆ ನಡೆಯುತ್ತಲೇ ಇದ್ದಳು. ಬಹಳ ದೂರ ನಡೆದ ನಂತರ ಅಜ್ಜಿ ಬೆಟ್ಟದ ಮೇಲೆ ಪುರಾತನ ಕಲ್ಲಿನ ಬಾವಿ ಬಳಿ ತಲುಪಿದಳು. ಅದು ಸಂಪೂರ್ಣವಾಗಿ ಒಣಗಿತ್ತು. ಸುತ್ತಮುತ್ತ ನಿಶ್ಶಬ್ದವಾಗಿತ್ತು. ಅಜ್ಜಿ ಕಣ್ಣು ಮುಚ್ಚಿ ತನ್ನ ಕೋಲನ್ನು ಆಕಾಶದ ಕಡೆಗೆ ಎತ್ತಿ ದೇವರನ್ನು ಪ್ರಾರ್ಥಿಸಿದಳು. ಅದೇ ಕ್ಷಣದಲ್ಲಿ ಬಲವಾದ ಗಾಳಿ ಬೀಸಲು ಪ್ರಾರಂಭಿಸಿತು. ಕಪ್ಪು ಮೋಡಗಳು ಆಕಾಶವನ್ನು ಆವರಿಸಿದವು. ಮಿಂಚು ಹೊಳೆಯಿತು. ಕೋಲಿನಿಂದ ಚಿನ್ನದ ಬೆಳಕು ಹೊರಹೊಮ್ಮಿತು. ಸ್ವಲ್ಪ ಹೊತ್ತಿನಲ್ಲಿ ಒಣಗಿದ ಬಾವಿಯಿಂದ ಶುದ್ಧವಾದ ನೀರು ಉಕ್ಕಿ ಹರಿಯಲು ಆರಂಭಿಸಿತು. ಆ ಬೆಳಕಿನ ಮಧ್ಯೆ ಕಾಡಿನ ಯಕ್ಷಿಣಿ ಕಾಣಿಸಿಕೊಂಡಳು. ಅಜ್ಜಿಯ ನಿಸ್ವಾರ್ಥ ಮನಸ್ಸು ಮತ್ತು ಹಳ್ಳಿ ನಿನ್ನ ಒಳ್ಳೆಯ ಮನಸ್ಸಿಗೆ ಈ ಹಳ್ಳಿಗೆ 7 ದಿನಗಳ ಕಾಲ ಮಳೆ ಸುರಿಯಲಿ ಎಂದು ಆಶೀರ್ವದಿಸಿದಳು. ಆ ರಾತ್ರಿ ಆಕಾಶದ ತುಂಬ ಮೋಡಗಳು ಕವಿದವು. ಸ್ವಲ್ಪ ಸಮಯದ ನಂತರ ಧಾರಾಕಾರ ಮಳೆ ಸುರಿಯತೊಡಗಿತು. 3 ವರ್ಷಗಳ ನಂತರ ಮೊದಲ ಬಾರಿಗೆ ಮಳೆ ಬಂದಿತು. ಮಕ್ಕಳು ಸಂತೋಷದಿಂದ ಮಳೆಯಲ್ಲಿ ಆಟವಾಡಿದರು. ರೈತರು ನೆಲಕ್ಕೆ ನಮಸ್ಕಾರ ಮಾಡಿ ಕಣ್ಣೀರಿನಿಂದ ದೇವರಿಗೆ ಧನ್ಯವಾದ ಹೇಳಿದರು. ಕೆರೆಗಳು ತುಂಬಿದವು. ಹೊಲಗಳು ಮತ್ತೆ ಹಸಿರಾದವು. ಮರಗಳಲ್ಲಿ ಹೊಸ ಎಲೆ ಮೂಡಿದವು. ಹಸಿರುಹಳ್ಳಿ ಮತ್ತೆ ತನ್ನ ಹಳೆಯ ಸೌಂದರ್ಯವನ್ನು ಪಡೆದುಕೊಂಡಿತು. ಹಳ್ಳಿಯ ಜನರೆಲ್ಲ ಅಜ್ಜಿಯ ಮನೆಗೆ ಬಂದು ಕೃತಜ್ಞತೆಯಿಂದ ಕೈ ಮುಗಿದರು. ಅಜ್ಜಿ ಮಾತ್ರ ನಗುತ್ತಾ ತನ್ನ ಹಳೆಯ ಕೋಲನ್ನು ನೋಡಿದಳು. ಈಗ ಇದು ಸಾಮಾನ್ಯ ಮರದ ಕೋಲಾಗಿತ್ತು. ಆದರೆ ಮಾಯೆ ಮುಗಿದಿತ್ತು. ಆದರೆ ಅಜ್ಜಿಗೆ ಗೊತ್ತಿತ್ತು, ನಿಜವಾದ ಶಕ್ತಿ ಕೋಲಿನಲ್ಲಿ ಇರಲಿಲ್ಲ, ತನ್ನ ನಿಸ್ವಾರ್ಥ ಪ್ರೀತಿ ಮತ್ತು ದಯೆಯಲ್ಲಿತ್ತು. ಆ ದಿನದಿಂದ ಹಸಿರುಹಳ್ಳಿ ಎಂದೆಂದಿಗೂ ಸಂತೋಷದಿಂದ ಬದುಕಿತು. ಅಜ್ಜಿಯ ಕಥೆಯನ್ನು ಎಲ್ಲರೂ ತಮ್ಮ ಮಕ್ಕಳಿಗೆ ಹೇಳುತ್ತಿದ್ದರು. ಆ ಕಥೆ ಎಲ್ಲರಿಗೂ ಒಂದು ಪಾಠ ಕಲಿಸಿತು.